ಕನ್ನಡಕ್ಕೆ ಒಂದು ರೀತಿಯ ಅಪಾಯವಿದೆ ಎಂದು ಅಂದೇ ತಮ್ಮ ಕಾಲದಲ್ಲಿ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಸಾಹಿತ್ಯದಲ್ಲಿ ಎಚ್ಚರಿಕೆ ನೀಡಿದ್ದು ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಎಂದು ಸಂಗೀತ ನಿರ್ದೇಶಕ ಹಾಗೂ ಬರಹಗಾರ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಬೇಸರ ವ್ಯಕ್ತಪಡಿಸಿದರು. ನಗರದ ಎಂಜಿ ರಸ್ತೆ ಬಳಿ ಇರುವ ಆದಿಚುಂಚನಗಿರಿ ಮಠದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರಕವಿ ಕುವೆಂಪುರವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಇವತ್ತು ಕನ್ನಡ ಫಲಕಗಳು ಕಡ್ಡಾಯ ಎಂದು ಆಜ್ಞೆ ಹೊರಡಿಸಬೇಕಾದರೆ ಕನ್ನಡಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಬಂದಿದೆ. ಕನ್ನಡ ನಮಗೆ ದೊರಕಿದ್ದು ಭಾಷಾವಾರು ಭಾರತದಿಂದ, ಭಾಷಾವಾರು ರಾಜ್ಯಗಳಿಂದ ಈ ಭಾರತವನ್ನು ಕಟ್ಟಬೇಕು ಎನ್ನುವ ಒಪ್ಪಂದದಿಂದ ನಮಗೆ ಕನ್ನಡ ಈ ಕರ್ನಾಟಕ ಕೊಟ್ಟಿದೆ. ಈಗ ದೇಶವಾರು ಭಾರತ ಮಾಡುವುದಕ್ಕೆ ಎಲ್ಲ ಪ್ರಯತ್ನಗಳು ನಡೆಯುತ್ತಿದ್ದು, ಉತ್ತರ ಭಾರತದಲ್ಲಿ ಎಂಪಿ ಸೀಟುಗಳು 700 ಆದರೆ ದಕ್ಷಿಣ ಭಾರತದಲ್ಲಿ ಕೇವಲ 117 ಸೀಟುಗಳು ಮಾತ್ರ ಆಗುತ್ತದೆ. ದೇಶವಾರು ಆದರೆ ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ದಿಕ್ಕಿಲ್ಲದವರಾಗುತ್ತೇವೆ ಎಂದು ಲೇಖನ ಆಗಲೇ ಬರೆದಿದ್ದಾರೆ ಎಂದರು. ಯಾಕೆಂದ್ರೆ ಅಲ್ಲಿ ಹಚ್ಚಿದ ಈ ಕೈ ಕನ್ನಡದ ದೀಪವನ್ನ ಇವತ್ತು ಕುವೆಂಪು ಜನ್ಮದ ದಿವಸ ನಾನು ಹಚ್ಚಿದ್ದೇನೆ ದೀಪ. ಅದು ಕೂಡ ಕನ್ನಡ ದೀಪವೇ. ಅಲ್ಲಿ ಹಚ್ಚಿದ್ದು ಕನ್ನಡದ ದೀಪ, ಇಲ್ಲಿ ಹಚ್ಚಿದ್ದು ಕನ್ನಡದ ದೀಪ. ಈ ಕನ್ನಡವನ್ನ ಹೀಗೆ ಒಂದು ದೀಪದ ಮುಖಾಂತರ, ಒಂದು ಗೀತೆಯ ಮುಖಾಂತರ ನಾವು ಕಂಡುಕೊಳ್ಳುವ ಒಂದು ಚಹರೆ, ಒಂದು ಗುರುತನ್ನು ನಮಗೆ ಕೊಟ್ಟಿದ್ಯಾರು? ಕನ್ನಡ ಆದ ಕೂಡಲೇ ನಮಗೆ ಒಂದು ಕನ್ನಡದ ದೀಪ ನೆನಪಾಗುತ್ತೆ, ಒಂದು ಕನ್ನಡದ ನಾಡಗೀತೆ ನೆನಪಾಗುತ್ತೆ. ಕನ್ನಡ ಅಂದ್ರೇನು, ಕರ್ನಾಟಕ ಅಂದ್ರೇನು ಅಂದ ಕೂಡಲೇ ನಮಗೆ ನೆನಪಾಗೋದೇ ನಾಡಗೀತೆ. ಆ ರಾಷ್ಟ್ರಕವಿ ಇಡೀ ಕನ್ನಡದ ಅಸ್ಮಿತೆಯನ್ನ ತನ್ನ ಯೌವನದ ಕಾಲದಲ್ಲಿ ಒಂದು ನಾಡಗೀತೆಯನ್ನಾಗಿ ನಮಗೆ ಕೊಟ್ಟಿದ್ರಿಂದ ಇವತ್ತು ಹಿಂದೆಂದಿಗಿಂತಲೂ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಕಾರಣ ಏನು ಅಂದರೆ ನಮಗೆ ನಮ್ಮ ನಾಡಿನ ಚಹರೆ ಏನು ಅಂತ ಇವತ್ತು ಗೊತ್ತಾಗಿದೆ. ಅದು ಗೊತ್ತಾಗೋದು ಯಾವುದರಿಂದ ಅಂದರೆ ಈ ಕಾರ್ಯಕ್ರಮದಲ್ಲಿ 2 ಕೃತಿ ಲೋಕಾರ್ಪಣೆಯನ್ನ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ನೆರವೇರಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ನ್ಯೂಸ್ 18 ನೆಟ್ವರ್ಕ್ ಸಂಪಾದಕ ಹರಿಪ್ರಸಾದ್, ಸಾಹಿತಿ ಮೈಸೂರಿನ ಮೃತ್ಯುಂಜಯ, ಕೃಷಿಕರಾದ ಶಿವಮೊಗ್ಗದ ಕಡಿದಾಳ್ ಪ್ರಕಾಶ್, ಸಮಾಜ ಸೇವಕ ಬಿಇ ಶಿವರಾಮೇಗೌಡ, ಚಲನಚಿತ್ರ ನಟಿ ಸಕಲೇಶಪುರದ ರೀತನ್ಯ ಹೂವಣ್ಣಗೌಡ, ಸಾಮಾಜಿಕ ಕಾರ್ಯಕರ್ತ ಸೈಯದ್ ಸಜ್ಜಾದ್ ಪಾಷಾ, ಕ್ರೀಡಾ ಸಾಧಕ ಶಿವಕುಮಾರ್ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಾಮಾಜಿಕ ಕಾರ್ಯಕರ್ತ ಸೈಯದ್ ಸಜ್ಜಾದ್ ಪಾಷರವರನ್ನ ಗೌರವಿಸಿದ್ದಕ್ಕಾಗಿ ನಮ್ಮ ಹಾಸನ ಟಿವಿಯಿಂದ ಶುಭಾಶಯವನ್ನ ಕೋರಲಾಗಿದೆ. ಇದೇ ವೇಳೆ ಆದಿಚುಂಚನಗಿರಿ ಮಹಾಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಜೆಎಲ್ ಮುದ್ದೇಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಎಚ್ಎಂ ವಿಶ್ವನಾಥ್, ಎಚ್ಪಿ ಮೋಹನ್, ಕೆಪಿ ಶೈಲೇಶ್, ಆರ್ ಅನಂತಕುಮಾರ್, ಜೈಪಾಲ್, ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ, ವಿವಿಧ ಮಹಿಳಾ ಸಮಾಜದ ಭಾರತಿ ರಾಜಶೇಖರ್, ನಾಗಮ್ಮ ನಾರಾಯಣಗೌಡ, ರಶ್ಮಿ ಮಂಜು, ಭಾರತಿ, ವಾಸಂತಿ ಮಲ್ಲೇಶ್, ಮೀನಾ ರಾಜಶೇಖರ್, ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಚಾನಾ ಅಶೋಕ್, ಜಿಲ್ಲಾ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಎಚ್ಬಿ ಚಂದನ, ಕಸಪ ಮಾಜಿ ಅಧ್ಯಕ್ಷ ಎಚ್ಪಿ ಮದನ್ ಗೌಡ, ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು, ಎಚ್ಆರ್ ಚಂದೇಗೌಡ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು.